ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಕಾಂಪ್ಲೆಕ್ಸ್ ನಂಬರ್ಸ್ ಟಾಪಿಕ್ಕಿಂದ ಕ್ವಶನ್ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ನೋಡಿ, ಕ್ವಶನ್ ಏನು ಹೇಳ್ತಿದೆ ಅಂದರೆ, ಇಫ್ ಅಲ್ಫಾ, ಓಕೆ, ಸೊ ಇದು ಅಲ್ಫಾ ಏನಿದೆ ಅಲ್ವಾ, ಇಫ್ ಅಲ್ಫಾ ಈಸ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ ಅವರು. ಇಫ್ ಅಲ್ಫಾ ಈಸ್ ಅ ಕಾಂಪ್ಲೆಕ್ಸ್ ನಂಬರ್ ಸಚ್ ದ್ಯಾಟ್ ಅಲ್ಫಾ ಸ್ಕ್ವೇರ್ minus alpha plus 1 is equals to 0, then alpha to the power 2011 is equal to, okay, if your alpha is a complex number such that alpha square minus alpha plus 1 is equals to 0, then alpha to the power 2011 is equal to. So ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಇದೆ. ಕೀ ಕಾನ್ಸೆಪ್ಟ್ ಈಸಿಲಿ ನಿಮಗೆ ಅರ್ಥ ಆಗಿದ್ರೆ ದಿಸ್ ಕ್ವಶನ್ ವಿಲ್ ಬಿ ಸಾಲ್ವ್ಡ್. ಓಕೆ, ಸೊ ನೋಡಿ, ಕೀ ಕಾನ್ಸೆಪ್ಟ್ ಬೇಸಿಕಲಿ ಒಂದು ಫಾರ್ಮುಲಾ, ಅದು ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಏನಂದರೆ ನೋಡಿ, ಅಲ್ಫಾ ಪ್ಲಸ್ 1, ಓಕೆ, ಆರ್ ಎಲ್ಸ್ ಈ ಥರ ಬರೆಯೋಣ, ಯೋರ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ವಾಟ್ ಸ್ಟೂಡೆಂಟ್ಸ್? ಈಸ್ ಈಕ್ವಲ್ಸ್ ಟು ನಥಿಂಗ್ ಬಟ್ ಎಕ್ಸ್ ಕ್ಯೂಬ್ ಪ್ಲಸ್ y ಕ್ಯೂಬ್. ಓಕೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ಸೆಕೆಂಡ್, ನಿಮ್ಮದು ಯಾವುದೋ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ, ಸಪೋಸ್ ಝೆಡ್ ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್ ನಂಬರ್, ದೆನ್ ಝೆಡ್ ಕ್ಯೂಬ್, ಓಕೆ, ಈಸ್ ಈಕ್ವಲ್ ಟು 1 ಆರ್ ಝೆಡ್ ಕ್ಯೂಬ್ ಈಸ್ ಆಲ್ಸೋ ಈಕ್ವಲ್ ಟು -1. ಯಾವ ರೀತಿಯೂ ಇರ್ಬೋದು. ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಒಮೆಗಾ ಟು ದ ಪವರ್ ಕ್ಯೂಬ್ ಈಕ್ವಲ್ ಟು 1 ಅಂತ ಹೇಳ್ತಿರಲ್ವಾ. ಸೊ ಝೆಡ್ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಏನು ಮಾಡಿ, ಒಮೆಗಾ ಇಟ್ಬಿಡಿ, omega cube equal to 1 or omega to the power cube is equals to minus of 1. ಸೊ ಯಾವುದೂ ಒಂದು ಕೀ ಕಾನ್ಸೆಪ್ಟ್, ಎರಡು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಫೈನ್ ಸ್ಟೂಡೆಂಟ್ಸ್. ಸೊ ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ, ಗಿವನ್ ದ್ಯಾಟ್ ಅಲ್ಫಾ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ 1 is equals to 0. ಓಕೆ, ಅಲ್ಫಾ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ 1 is equals to 0. Now what I will do, multiplying ಅಲ್ಫಾ ಪ್ಲಸ್ 1 ಯಾಕಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈಯಿಂಗ್ ಅಲ್ಫಾ ಪ್ಲಸ್ 1 ಆನ್ ಬೋತ್ ದ ಸೈಡ್ಸ್. ಸೊ ಇಲ್ಲೇನಾಗುತ್ತೆ ನೋಡಿ, ಆ್ಯಂಡ್ ಯುವರ್ ಅಲ್ಫಾ ಈಸ್ ಅ ಕಾಂಪ್ಲೆಕ್ಸ್ ನಂಬರ್. ಫೈನ್. ಸೊ ಏನಾಗುತ್ತೆ ಇವಾಗ, ಅಲ್ಫಾ ಪ್ಲಸ್ 1 ಇಂಟು alpha square minus alpha plus 1 is equals to alpha plus 1 into 0 ಅಂದರೆ it will be 0. Clear? So ಇದನ್ನು ನೋಡಿ, this is nothing but what, your first one. Okay, instead of x alpha ಇದೆ, instead of 1 ಏನಿದೆ, your y, correct? y ಜಾಗದಲ್ಲಿ 1 ಇದೆ, x ಜಾಗದಲ್ಲಿ alpha ಇದೆ. ಸೊ ಇದನ್ನು ಯಾವ ರೀತಿ ಬರಿಬೋದು, alpha cube plus 1 cube ಅಂದರೆ 1 equals to 0. ಸೊ ಇಲ್ಲಿಂದ alpha cube will be equals to what, -1. ಓಕೆ, ಆರ್ ನೀವು, ಓಕೆ, ಇದನ್ನೇನು ಸೊಲ್ಯೂಷನಲ್ಲಿ ಇನ್ಕ್ಲೂಡೆಡ್ ಇಲ್ಲ, ಬಟ್ ನೋಡಿ ಇದನ್ನು ಯಾವ ರೀತಿ ಬರಿಬೋದು, ಅಲ್ಫಾ ಇಸ್ ಈಕ್ವಲ್ಸ್ ಟು -1 ಟು ದ ಪವರ್ 1/3. ಇದೇನು ಕ್ಯೂಬ್ ರೂಟ್ ಆಫ್ ಯೂನಿಟಿ ಕೂಡ ಹೇಳ್ಬೋದು, ಕ್ಯೂಬ್ ರೂಟ್ ಆಫ್ -1. ಓಕೆ, ಸೊ ಈ ಥರ ಸ್ಟೂಡೆಂಟ್ಸ್. ಓಕೆ, ಸೊ ಅದಕ್ಕೆ ಅಲ್ಫಾ ಇಸ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಫೈನ್. ಸೊ ಅಲ್ಫಾ ಕ್ಯೂಬ್ ಈಕ್ವಲ್ ಟು 1. ಸೊ ನಾ ಏನು ಮಾಡ್ತೀನಿ ಇವಾಗ, ರೇಸಿಂಗ್ power 670 on both the sides. 670 on both the sides. ಸೊ ಏನಾಗುತ್ತೆ, ಅಲ್ಫಾ ಕ್ಯೂಬ್ ಟು ದ ಪವರ್ 670 is equals to -1 ಟು ದ ಪವರ್ 670. ಓಕೆ, ನಿಮ್ಗೆ ಬೇಕಿದ್ರೆ ಕೀ ಕಾನ್ಸೆಪ್ಟಲ್ಲಿ ಇನ್ನೊಂದು ಪಾಯಿಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ ಇಫ್ -1 ಟು ದ ಪವರ್ n ಇದ್ದಾರೆ. ಓಕೆ, ಸೊ ಇದಕ್ಕೆ ಎರಡು ಕಂಡೀಷನ್ಸ್ ಇದೆ. ಇಫ್ n is even, then -1 to the power n is equals to 1. ಮತ್ತು -1 to the power n, if n is odd, then from here -1 to the power n will be equals to what, minus of 1. ಓಕೆ, ಇವಾಗ 670 ಏನಿದೆ ಸ್ಟೂಡೆಂಟ್ಸ್, ಈವನ್ ನಂಬರ್. ಸೊ ಅಲ್ಫಾ 3 times 670 ಅಂದರೆ ನಮಗೆ 2010 ಸಿಗುತ್ತೆ. ಫೈನ್. So -1 to the power 670 is nothing but 1 because it is even number. So from here, if I multiply alpha on both the sides, alpha to the power 2010
Okay, I'll write down the step over here. Multiplying alpha on both the sides. So this will be what? Alpha to the power 2010 into alpha is equals to 1 into alpha, that will be alpha. So from here it will be alpha to the power 2011 equal to alpha. Correct students? So alpha to the power 2011 ಏನು ಸಿಕ್ತು? Alpha ಅಂತ ಸಿಕ್ತು. So option D, alpha is the correct choice for this question. So ಯಾವ ರೀತಿ ಬಂದಿದೆ ಸ್ಟೂಡೆಂಟ್ಸ್ ಇದು ಕ್ವಶನ್ ಸೊಲ್ಯೂಷನ್? ಇದು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ. ಫೈನ್. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಈ ಕೊಟ್ಟಿರುವ ಸೊಲ್ಯೂಷನನ್ನು ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.